ಆಯ್ತು ಗುರುಜಿ ಸಾಧಾರಣ. ಈಗ ನನಗೆ ಏನ್ ಆಗಿದೆ ಅಂತ ತಿಳ್ಕೊಳಕ್ಕೆ 6 ತಿಂಗಳು ಬೇಕಾಗ್ತಿತ್ತು ನನ್ನ ಗಮನಕ್ಕೆ ಬರ್ಲಿಕ್ಕೆ. ಏನಾಗ್ತಿದೆ? ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇತ್ತು ಗುರುಜಿ. ಅದು ನಾನು ಅದು ಏನಕ್ಕೆ ಬರ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಅದ್ರ ಬಗ್ಗೆ ನನಗೆ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಿ. ನಕಾರಾತ್ಮಕ ಆಲೋಚನೆಗಳು ಬರುತ್ತೆ. ದೇಹದಲ್ಲಿ ಸುಸ್ತು, ಶಕ್ತಿಹೀನತೆ, ಶಕ್ತಿ ಇಲ್ಲ. ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲ. ನೆನಪಿನ ಶಕ್ತಿ ಕಡಿಮೆ. ಏಕಾಗ್ರತೆ ಕಡಿಮೆ. ಭಯ, ಭೀತಿ, ಆತಂಕ. ಭಯ, ಭೀತಿ, ಆತಂಕ, ಒಂಟಿತನದ ಬಯಕೆ. ಏನು ಮಾಡಿದರೂ ಆಲೋಚನೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಊಟ ಹೆಚ್ಚು ಮಾಡ್ತೀರಾ? ಡೈಲಿ ಗ್ಯಾಸ್ಟ್ರಿಕ್ ಮಾತ್ರೆ ತಗೋಬೇಕು. ಒಟ್ಟು 8 ಮಾತ್ರೆ ತಗೋತೇನೆ ಡೈಲಿ. ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ? ಲೂಸ್ ಮೋಷನ್ ಆಗತ್ತಾ? ಒಂದೊಂದ್ಸಾರಿ ಆಗತ್ತೆ, ಒಂದೊಂದ್ಸಾರಿ ನಾರ್ಮಲ್. ರಾತ್ರಿ ಹೊತ್ತು ನಿದ್ರೆ ಬರುತ್ತಾ? ಬರುತ್ತೆ ಗುರುಜಿ. ನಿದ್ರೆ ತೊಂದರೆ ಇಲ್ಲ, ಮಲಗಿದ್ರೆ ಬೆಳಗ್ಗೆನೆ ಎದ್ದೇಳೋದು. ನಿದ್ರೆ ಮಾಡಿದ್ರೆ ನಿದ್ರೆ ಮಾಡಿದೆ ಅಂತ ಅನಿಸುತ್ತಾ? ನಿದ್ರೆ ಮಾಡಿದ್ರೆ ಸುಸ್ತಾಗಲ್ಲ, ಮತ್ತೆ ಸುಸ್ತಿದೆ ಅಂತೀರಾ? ಬೆಳಗ್ಗೆ ಹೊತ್ತು ಅಷ್ಟು ಆಕ್ಟಿವ್ನೆಸ್ ಇರಲ್ಲ, ತರ ಲೇಜಿ. ಬೆಳಗ್ಗೆ ಎದ್ದಾಳ್ಬೇಕಾದ್ರೆ ಸೈಕಾಟ್ರಿಸ್ಟ್ ಡಾಕ್ಟರ್ ಹತ್ರ ಹೋಗಿದ್ರಾ? ಕಳೆದ ಒಂದು 8 ವರ್ಷದಿಂದ ತೋರಿಸ್ತಾ ಇದೆ. ಟ್ಯಾಬ್ಲೆಟ್ ತಗೋತಿದ್ದೀರಾ? ತಗೊಳ್ತಾ ಇದ್ರಿ? ತಗೊಳ್ತಾ ಇದ್ರಿ. ಅದು ತಗೊಂಡ್ರೆ ಮಬ್ಬು, ಮಂದ, ಆಂಗ್ಸೈಟಿ, ಬೈಪೋಲಾರ್ ಡಿಪ್ರೆಷನ್. ನಿಮಗೆ ಬಂದಿರೋ ಈ ಆತಂಕ, ಭಯ, ಭೀತಿ, ಆತಂಕ, ಆಂಗ್ಸೈಟಿ ಡಿಪ್ರೆಷನ್ ಅಂತ ಹೆಸರು.